Good afternoon to all. Welcome to Digital Learning, Department of Collegiate Education. Myself, P. Ranganayakulu, Assistant Professor of Commerce, working at Government First Aid College for Women, Tumkur. The remedies for breach of contract. So the subject of business law is one of the subject for the 6th semester BCom students. Here let us see what are the remedies for the breach of contract. So ಇಲ್ಲಿ ನಾವು ಈ ಒಂದು ವಿಡಿಯೋ ಮುಖಾಂತರ ಬ್ರೀಚ್ ಆಫ್ ಕಾಂಟ್ರಾಕ್ಟ್ ಆಗಿದ್ದಾಗ ಕಾಂಟ್ರಾಕ್ಟ್ ಉಲ್ಲಂಘನೆ ಮಾಡಿರೋಂಥ ಸಂದರ್ಭದಲ್ಲಿ ಅದಕ್ಕೆ ಕಾನೂನುಬದ್ಧವಾಗಿ ಏನು ಪರಿಹಾರ ಇದೆ, ರೆಮಿಡೀಸ್ ಇದ್ದಾವೆ ಅನ್ನೋದನ್ನು ನಾವು ಇದ್ರ ಮುಖಾಂತರ ಅರ್ಥ ಮಾಡ್ಕೋಬೋದು. ಸೊ ವಾಟ್ ಆರ್ ದ ರೆಮಿಡೀಸ್, ಪರಿಹಾರಗಳೇನು, ಯಾವಾಗ ಫಾರ್ ದ ಬ್ರೀಚ್ ಆಫ್ ಕಾಂಟ್ರಾಕ್ಟ್, ಯಾವಾಗ ಕಾಂಟ್ರಾಕ್ಟ್ ಬ್ರೀಚ್ ಆಫ್ ಕಾಂಟ್ರಾಕ್ಟ್ ಆಗುತ್ತೋ ಅಂಥ ಟೈಮಲ್ಲಿ ಕಾನೂನು ಪ್ರಕಾರ ಏನು ಪರಿಹಾರಗಳಿದ್ದಾವೆ ಅನ್ನೋದನ್ನು ನಾವು ಈ ಒಂದು ವಿಡಿಯೋ ಮುಖಾಂತರ ಅರ್ಥ ಮಾಡ್ಕೋಬೋದು. ಸೊ ಲೆಟ್ us see that remedies for breach of contract. It occurs when one party refuses or fails to perform his or her part of the contract by his or her act makes of it impossible to perform. That is what is called the remedy. Remedies are that is called as what is called as the breach of contract. The breach of contract is nothing but the breach of contract occurs, and also the remedies for breach of contract occurs. ಯಾವಾಗ ಪರಿಹಾರವನ್ನು ನಾವು ಹುಡುಕಬೇಕಾಗುತ್ತೆ ಬ್ರೀಚ್ ಆಫ್ ಕಾಂಟ್ರಾಕ್ಟ್ ಆಗಿದ್ದಾಗ ಅಂತಂದ್ರೆ this is occurs, remedies for breach of contract, it occurs when one party refuses or fails to perform his or her part of the contract by his or her act makes of it impossible to perform. So therefore ಅಂತ ಟೈಮಲ್ಲಿ ನಾವು ಅದನ್ನು ಯಾರಾದರೆ ಪಾರ್ಟಿ ಟು ದ ಕಾಂಟ್ರಾಕ್ಟ್, if there is a refuse, if they are refused to perform or if they are failed to perform as per the contract, as per the agreement, at that time we will go for remedies for the breach of, because here there is a breach of contract is occurred. At that time we will search for the remedies for the breach of contract. Then ways to breach of contract. So here the how the contract will become breach of contract. ಸೊ ಲಾಸ್ಟ್ ವಿಡಿಯೋದಲ್ಲಿ ನಾವು ನೋಡಿದ್ದೀವಿ ದ ಬ್ರೀಚ್ ಆಫ್ ಕಾಂಟ್ರಾಕ್ಟ್, ದಟ್ ದೇರ್ ಆರ್ ದಿ ಟೂ ಟೈಪ್ಸ್ ಆಫ್ ಬ್ರೀಚ್ ಆಫ್ ಕಾಂಟ್ರಾಕ್ಟ್, ದಟ್ ಈಸ್ ಆಂಟಿಸಿಪೇಟರಿ ಬ್ರೀಚ್ ಆಫ್ ಕಾಂಟ್ರಾಕ್ಟ್ ಅಂಡ್ ಬ್ರೀಚ್ ಆಫ್ ಕಾಂಟ್ರಾಕ್ಟ್ ಅಂಡ್ ಆಂಟಿಸಿಪೇಟರಿ ಬ್ರೀಚ್ ಆಫ್ ಕಾಂಟ್ರಾಕ್ಟ್. ದಟ್ ಈಸ್ ದಿ ಮೀನಿಂಗ್ ಆಫ್ ಆಂಟಿಸಿಪೇಟರಿ ಬ್ರೀಚ್ ಆಫ್ ಕಾಂಟ್ರಾಕ್ಟ್. ಸೊ ಹಿಯರ್ ದಿ ways to breach contract. Therefore, according to section 39, anticipatory breach of contract occurs when the party declares his intention of not performing the contract before the performance is due. Therefore, when a party refuses to perform a contract even before it is due for performance, it is called as anticipatory breach of contract. So here the anticipatory breach of contract ಅಂದ್ರೆ ಏನು ಅಂತಂದ್ರೆ according to section 39 ಪ್ರಕಾರ, as per the Indian Contract Act of 1872 section 39 ಪ್ರಕಾರ ಆಂಟಿಸಿಪೇಟರಿ ಬ್ರೀಚ್ ಆಫ್ ಕಾಂಟ್ರಾಕ್ಟ್ ಅಂತ ಯಾವಾಗ ಕರಿತೀವಿ ಅಂತಂದ್ರೆ ದಟ್ ಈಸ್ ಇಟ್ ಅಕ್ಕರ್ಸ್ ವೆನ್ ದ ಪಾರ್ಟಿ ಡಿಕ್ಲೇರ್ಸ್ ಹಿಸ್ ಇಂಟೆನ್ಷನ್ ಆಫ್ ನಾಟ್ ಪರ್ಫಾರ್ಮಿಂಗ್ ದಿ ಕಾಂಟ್ರಾಕ್ಟ್ ಬಿಫೋರ್ ದ ಪರ್ಫಾರ್ಮೆನ್ಸ್ ಈಸ್ ಡ್ಯೂ. ಸೊ ಆಸ್ ಪರ್ ಕಾಂಟ್ರಾಕ್ಟ್ ಪ್ರಕಾರ, ಆಸ್ ಪರ್ ಅಗ್ರಿಮೆಂಟ್ ಪ್ರಕಾರ ಅವ್ರು ಏನು ಮಾಡಬೇಕಾಗಿದೆಯೋ ಅವ್ರ ಅಬ್ಲಿಗೇಷನ್ಸ್ ಏನಿದಾವೋ, ಯಾವ ಡೇಟು ವಿತಿನ್ ದ ಸ್ಟಿಪ್ಯುಲೇಟೆಡ್ ಪೀರಿಯಡ್ ಆಫ್ ಟೈಮ್ ಏನು ಮೆನ್ಷನ್ ಮಾಡಿದಾರೋ ಅದಕ್ಕಿಂತ ಮುಂಚೆನೆ ಅವ್ರ ಇಂಟೆನ್ಷನ್ ಏನಿದೆಯೋ ದಟ್ ಇಂಟೆನ್ಷನ್ ಈಸ್ ನಾಟ್ ರೆಡಿ ಟು ಪರ್ಫಾರ್ಮ್ ದಿ ಕಾಂಟ್ರಾಕ್ಟ್. ಅವ್ರ ಇಂಟೆನ್ಷನ್ ಏನಿದೆ ನೆಗೆಟಿವ್ ಇಂಟೆನ್ಷನ್, ದಟ್ ಈಸ್ ನಾಟ್ ರೆಡಿ ಟು ಪರ್ಫಾರ್ಮ್ ಈಸ್ ಆಬ್ಲಿಗೇಷನ್ಸ್. ಸೊ ದೇರ್ ಫಾರ್ ಮುಂಚಿತವಾಗಲೇ ಅವರು ಇನ್ಫಾರ್ಮ್ ಮಾಡಿದ್ದಾರೆ ಅದರ್ ಪಾರ್ಟೀಸ್ಗೆ ಅಂತಂದಾಗ ದಟ್ ಟೈಪ್ ಆಫ್ ಬ್ರೀಚ್ ಆಫ್ ಕಾಂಟ್ರಾಕ್ಟ್ ಈಸ್ ಕಾಲ್ಡ್ ಆಸ್ ದಿ ಆಂಟಿಸಿಪೇಟರಿ ಬ್ರೀಚ್ ಆಫ್ ಕಾಂಟ್ರಾಕ್ಟ್, ಬಿಕಾಸ್ ಬಿಫೋರ್ ದ ಪರ್ಫಾರ್ಮೆನ್ಸ್ ಈಸ್ ಡ್ಯೂ. ಸೊ ಪರ್ಫಾರ್ಮೆನ್ಸ್ಗಿಂತ ಮುಂಚೆನೇ ಅವ್ರು ಯಾವ ಡೇಟಿಗೆ ಮಾಡಬೇಕಾಗಿತ್ತು ಅದಕ್ಕಿಂತ ಮುಂಚೆನೇ ಅದರ್ ಪಾರ್ಟಿಗೆ ಇನ್ಫಾರ್ಮ್ ಮಾಡಿದ್ದಾರೆ ಅಂತಂದಾಗ ಏನಂತ ಇನ್ಫಾರ್ಮ್ ಮಾಡಿರ್ತಾರೆ, ದಟ್ ಈಸ್ ನಾಟ್ ರೆಡಿ ಟು ಪರ್ಫಾರ್ಮ್ ಇಸ್ ಆಬ್ಲಿಗೇಷನ್ಸ್ ಆಸ್ ಪರ್ ದಿ ಅಗ್ರಿಮೆಂಟ್ ಪ್ರಕಾರ.
ಅಂಥ ಟೈಮಲ್ಲಿ ದಟ್ ಟೈಪ್ ಆಫ್ ಕಾಂಟ್ರಾಕ್ಟ್ ಈಸ್ ಕಾಲ್ಡ್ ಆಸ್ ದಿ that type of breach of contract is called as the anticipatory breach of contract ಅಂತ ಕರಿತೀವಿ. Therefore, when a party refuses to perform a contract even before it is sue for performance, it is called as a anticipatory breach. So therefore, next modes of declaring an intention not perform the contract. So therefore, when a party, according to section 39 of the Indian Contract Act of 1872 prakara, what are the modes of declaring an intention not performing the contract? So here, when a party to a contract has refused to perform its performance, so here we will see that one example here, and how the breach of contract is. A poultry farm owner agrees to sell to B his entire batch of 1000 hens for rupees 25,000 to be delivered on 31st July on 31st July to 15th July. A informed to B that we are not going to supply the hens. Here A is committed anticipatory breach of contract by express reputation. So here there are the two parties here, A and as well as the B. A is the owner of the poultry farm and B is purchased the hens from A. So therefore there is an agreement between A and B. A is ready to sell the entire batch of 1000 hens for rupees 25,000 to be delivered on 31st July, and whereas A is informed to B that we are not going on, but 31st July ಡೇಟ್ ಅಲ್ಲಿ ನಾನು ನಿಮಗೆ 1000 ಹೆನ್ಸ್ನು ಫಾರ್ 25,000 ರುಪೀಸ್ಗೆ ನಾನು ಸೇಲ್ ಮಾಡ್ತೀನಿ ಅಂತ ಅಗ್ರಿಮೆಂಟ್ ಮಾಡ್ಕೊಂಡಿರ್ತಾನೆ. ಬಟ್ ಆನ್ 15th July ಇಟ್ ಸೆಲ್ಫ್ ಆ್ಯಂಡ್ ಆನ್ 15th July, ಅದಕ್ಕಿಂತ ಮುಂಚೆನೆ 31st Julyಗಿಂತ ಮುಂಚೆನೆ 15th July ಈಸ್ ಇನ್ಫಾರ್ಮ್ಡ್ ದಟ್ ಟು ಬಿ, ಎ ಈಸ್ ಇನ್ಫಾರ್ಮ್ಡ್ ಟು ಬಿ ದಟ್ ವಿ ಆರ್ ನಾಟ್ ಗೋಯಿಂಗ್ ಟು ಸಪ್ಲೈ ದ ಹೆನ್ಸ್. ನಾವು ನಿಮಗೆ ಹೆನ್ಸ್ನ ಸಪ್ಲೈ ಮಾಡ್ತಾ ಇಲ್ಲ, ಕೋಳಿಯನ್ನು ನಾವು ಸಪ್ಲೈ ಮಾಡ್ತಾ ಇಲ್ಲ ಅಂತ 31st Julyಗಿಂತ ಮುಂಚೆನೆ ಅಂದರೆ 15th Julyನೇ ಅವ್ರಿಗೆ ಇನ್ಫಾರ್ಮ್ ಮಾಡಿರ್ತಾರೆ. ಹಿಯರ್ ಎ ಇಸ್ ಕಮಿಟೆಡ್ ಆಂಟಿಸಿಪೇಟರಿ ಬ್ರೀಚ್ ಆಫ್ ಕಾಂಟ್ರಾಕ್ಟ್ ಬೈ ಎಕ್ಸ್ಪ್ರೆಸ್ repudiation. So that is here there is a that express repudiation, that is here A is the anticipatory. Here there is a anticipatory breach of contract. That anticipatory breach of contract is the from whom there is an anticipatory breach of contract. From A there is a anticipatory breach of contract. So therefore here the repudiation, that is called as ullangane. So from whom there is a repudiation, from A there is a reputation. A ನವರು ಇದನ್ನ ಉಲ್ಲಂಘನೆ ಮಾಡಿರ್ತಾರೆ, ಅದಕ್ಕಾಗಿ that type of the contract is called as the anticipatory, that type of breach of contract is called as the anticipatory breach of contract. ಇಲ್ಲಿ ಇದನ್ನ anticipatory breach of contract ಅಂತ ಹೇಳಿರ್ತೀವಿ. 31st July ತನಕ ಅವ್ರಿಗೆ ಟೈಮ್ ಇತ್ತು, ಏನಕ್ಕೆ? ಫಾರ್ ದಿ ಸಪ್ಲೈ ಆಫ್ ದಿ hens, for giving the delivery of the hens, but before 15th ಅವ್ರಿಗೆ ಇನ್ಫಾರ್ಮ್ ಮಾಡಿರೋದ್ರಿಂದ ಇದನ್ನು ನಾವು ಆಂಟಿಸಿಪೇಟರಿ ಬ್ರೀಚ್ ಆಫ್ ಕಾಂಟ್ರಾಕ್ಟ್ ಅಂತ ನಾವು ಕರಿತೀವಿ. ನೆಕ್ಸ್ಟ್, when a party to a contract has disabled himself from performing his promise. So when the party, one of the party had become disabled to perform his obligations, at the time that is called as a the anticipatory breach of contract. At the time, take above example, instead of delivering of for rupees 25,000, he has sold at rupees sold at it's for rupees 30,000 rupees. Here he has committed anticipatory breach of contract by implied repudiation. So intentionally ಅವರು ಇದನ್ನ ಬ್ರೀಚ್ ಆಫ್ ಕಾಂಟ್ರಾಕ್ಟ್ ಮಾಡಿದ್ದಾರೆ. ಅಂದ್ರೆ ಅವ್ರಿಗೆ ಬೀಗ ಸಪ್ಲೈ ಮಾಡಿದ್ರೆ 25,000 rupees ದುಡ್ಡು ಬರೋದು, ಇವಾಗ ಅದರ ಬದಲಾಗಿ he was sold for 30,000 rupees, he got the 5,000 rupees extra income. So therefore this type of contract is also called as a breach of contract. So therefore when a party to a contract has disabled himself from performing his promise, so when one party to a contract announces it in advance that their contract will not be performed, an anticipatory repudiation results. So here ಯಾವ ಒಂದು ಪಾರ್ಟಿ ಅವರು ಅನೌನ್ಸ್ ಮಾಡಿದ್ರು ಕೂಡ ಮುಂಚಿತವಾಗ್ಲೇನೆ, ಬಿಫೋರ್ ದೇರ್ ಪರ್ಫಾರ್ಮೆನ್ಸ್,
that will become the breach of contract, that is called as a anticipatory breach of contract, because of the result of repudiation, maybe implied reputation or maybe explied repudiation. Repudiation ಅಂದ್ರೆ ನಿರಾಕರಣೆ. So there is a repudiation from one party. So therefore actual breach of contract, that is called as anticipatory. ನಾವು ಇಲ್ಲಿ ತನಕ ನಾವು ಡಿಸ್ಕಸ್ ಮಾಡಿದ್ದು ಆಂಟಿಸಿಪೇಟರಿ ಬ್ರೀಚ್ ಆಫ್ ಕಾಂಟ್ರಾಕ್ಟ್. ಇವಾಗ ಆಂಟಿಸಿಪೇಟರಿ ಬ್ರೀಚ್ ಆಫ್ ಕಾಂಟ್ರಾಕ್ಟ್ ಅಂದ್ರೆ ಅದು ಡ್ಯೂ ಡೇಟ್ಗಿಂತ ಮುಂಚಿತವಾಗಿಯೇ ಅನೌನ್ಸ್ ಮಾಡೋದು, ನನಗೆ ಈ ಕಾಂಟ್ರಾಕ್ಟ್ನು ಮುಂದುವರಿಸೋದಕ್ಕೆ ಆಗೋದಿಲ್ಲ, ಪರ್ಫಾರ್ಮ್ ಮಾಡೋಕ್ಕಾಗಲ್ಲ ಅಂತ. ನೆಕ್ಸ್ಟ್ ಆಕ್ಚುಯಲ್ ಬ್ರೀಚ್ ಆಫ್ ಕಾಂಟ್ರಾಕ್ಟ್, ಇಟ್ ಮೇ ಟೇಕ್ಸ್ ಪ್ಲೇಸ್ ಇನ್ ಎನಿ ಆಫ್ ದಿ ಫಾಲೋಯಿಂಗ್ ಟೂ ವೇಸ್. ದಟ್ ಈಸ್ on the due date of performance, a party to contract refuses to fails to perform his part of the contract at the time fixed for performance. ಅಂದ್ರೆ ಯಾವ ಡ್ಯೂ ಡೇಟ್ ಇರುತ್ತೋ, ಈಗ ನೋಡಿ 31st July is the due date for the supply of the hens to be. ಆ ಡ್ಯೂ ಡೇಟ್ ಅಲ್ಲಿ ಇವರು ಅನೌನ್ಸ್ ಮಾಡ್ತಾರೆ ಏನಂತ, ಎ ಪಾರ್ಟಿ ಟು ಕಾಂಟ್ರಾಕ್ಟ್ ರೆಫ್ಯೂಸ್ಡ್ ಆರ್ ಫೇಲ್ಸ್ ಟು ಪರ್ಫಾರ್ಮ್ ಇಸ್ ಅ ಪಾರ್ಟ್ ಆಫ್ ದಿ ಕಾಂಟ್ರಾಕ್ಟ್ ಆರ್ ದ ಟೈಮ್ ಫಿಕ್ಸ್ಡ್ ಫಾರ್ ಪರ್ಫಾರ್ಮೆನ್ಸ್. ಎಕ್ಸಾಕ್ಟ್ಲಿ ಆನ್ ದ ಡ್ಯೂ ಡೇಟ್ ಅಲ್ಲಿ ಅವರು ನಾನು ಈ ಕಾಂಟ್ರಾಕ್ಟ್ನು ಮುಂದುವರ್ಸಕ್ಕಾಗಲ್ಲ, ಐ ಡೋಂಟ್ ಲೈಕ್ ಟು ಕಂಟಿನ್ಯೂ ದಿಸ್ ಕಾಂಟ್ರಾಕ್ಟ್ ಅಂತ ಅನೌನ್ಸ್ ಮಾಡಿದ್ರೆ ದಟ್ ಟೈಪ್ ಆಫ್ ಕಾಂಟ್ರಾಕ್ಟ್ ಈಸ್ ಕಾಲ್ಡ್ ಆಸ್ ದಿ ಆಕ್ಚುಯಲ್ ಬ್ರೀಚ್ ಆಫ್ ಕಾಂಟ್ರಾಕ್ಟ್ ಅಂತ ನಾವು ಅನ್ಕೊಳ್ತೀವಿ. ನೆಕ್ಸ್ಟ್ ಇನ್ ದ ಅಬೋವ್ ಎಕ್ಸಾಂಪಲ್, ಅಸ್ಯೂಮ್ ದಟ್ A agrees to deliver 1000 hens in 2 installments on 29th July and 31st July, but he refused to deliver on 31st July. But ಇದನ್ನ ನಾವು ಡ್ಯೂರಿಂಗ್ ದ ಪರ್ಫಾರ್ಮೆನ್ಸ್, ಇದು ಆಕ್ಚುಯಲ್ ಪರ್ಫಾರ್ಮೆನ್ಸ್, ಇದು ಡ್ಯೂರಿಂಗ್ ದ ಪರ್ಫಾರ್ಮೆನ್ಸ್. ಸೊ ಇಲ್ಲಿ ನಾವು 1000 ಹೆನ್ಸ್ ಇದ್ದಾವಲ್ಲ, ಆ 1000 ಹೆನ್ಸ್ನು 2 ಇನ್ಸ್ಟಾಲ್ಮೆಂಟ್ಸ್ ಅಲ್ಲಿ ನಾನು ನಿಮಗೆ ಸಪ್ಲೈ ಮಾಡ್ತೀನಿ ಅಂತ ಬಿಗ್ ಹೇಳಿರ್ತಾರೆ. ಯಾರು? ಎ. ಅದು ಯಾವ ಡೇಟಲ್ಲಿ? 29th ಜುಲೈನಲ್ಲಿ ಮತ್ತು 31st ಜುಲೈನಲ್ಲಿ. ಬಟ್ ಹಿ ರೆಫ್ಯೂಸ್ ಟು ಡೆಲಿವರ್ ಆನ್, ಬಟ್ ಅವ್ರು ಏನು ಮಾಡಿದ್ದಾರೆ, 29th ಜುಲೈದು ಡೆಲಿವರಿ ಕೊಟ್ಟಿರ್ತಾರೆ, 29th ಜುಲೈ ಸಪ್ಲೈ ಮಾಡಿರ್ತಾರೆ ಹೆನ್ಸ್, ಬಟ್ ಆದರೆ 31st ಜುಲೈನಲ್ಲಿ ಅವರು ಸಪ್ಲೈ ಮಾಡಿರಲ್ಲ. ದೇರ್ಫೋರ್ ಇಟ್ ಈಸ್ ರೆಫ್ಯೂಸ್ಡ್ ಟು ಸಪ್ಲೈ ಟು ಡೆಲಿವರ್ ದಿ ಹೆನ್ಸ್ ಟು ಬಿ ಬೈ ದ ಎ. ದಿಸ್ ಈಸ್ ಆಲ್ಸೋ ಕಾಲ್ಡ್ ಆಸ್ ದಿ ಬ್ರೀಚ್ ಆಫ್ ಕಾಂಟ್ರಾಕ್ಟ್ by the A. The type of breach of contract is called as the breach of contract during the performance. Next, during the course of performance, a party has performed a part of the contract and he refused or fails to perform the remaining part of the contract. ಇದು ನಾವು ಏನಂತ ಅರ್ಥ ಮಾಡ್ಕೋಬಹುದು ಅಂದ್ರೆ, ದಟ್ ಈಸ್ ಡ್ಯೂರಿಂಗ್ ದ ಕೋರ್ಸ್ ಆಫ್ ಪರ್ಫಾರ್ಮೆನ್ಸ್. ಆಲ್ರೆಡಿ ಹೇಳಿದ್ವಲ್ಲ ನಾವು, 2 ಡೇಟಲ್ಲಿ ನಾನು ನಿಮಗೆ ಸಪ್ಲೈ ಮಾಡ್ತೀನಿ ಅಂತ ಹೇಳಿರ್ತಾರೆ. ಒಂದು ಡೇಟ್ಗೆ ಸಪ್ಲೈ ಮಾಡ್ತಾರೆ, ಇನ್ನೊಂದು ಡೇಟ್ಗೆ ಅವರು ಸಪ್ಲೈ ಮಾಡಲ್ಲ. ಅದನ್ನ ದಟ್ ಈಸ್ ಕಾಲ್ಡ್ ದ ಬ್ರೀಚ್ ಆಫ್ ಕಾಂಟ್ರಾಕ್ಟ್ ಅಂತ ಕರಿತೀವಿ ಡ್ಯೂರಿಂಗ್ ದಿ ಪರ್ಫಾರ್ಮೆನ್ಸ್. ಸೊ ಇನ್ ದಿ ಸೇಮ್ ದಟ್ ಈಸ್ ಹಿಯರ್, ಟೇಕ್ ಅಬೌವ್ ಎಕ್ಸಾಂಪಲ್ 500 hens delivered on 29th July and the remaining 500 hens refused to deliver. So therefore 2 dates ಕೊಟ್ಟಿರ್ತಾನೆ ಫಾರ್ ದಿ ಸಪ್ಲೈ ಆಫ್ ದ ಹೆನ್ಸ್, ಟು ಗಿವ್ ದ ಡೆಲಿವರಿ ಆಫ್ ದ ಹೆನ್ಸ್. ಬಟ್ ಒಂದು ಡೇಟ್ಗೆ ಅವರು ಸಪ್ಲೈ ಮಾಡ್ತಾರೆ, ಇನ್ನೊಂದು ಡೇಟ್ಗೆ ಅವರು ರೆಫ್ಯೂಸ್ ಮಾಡ್ತಾರೆ. ಅಂಥದ್ದನ್ನು ನಾವು ಪರ್ಫಾರ್ಮೆನ್ಸ್, ಇದನ್ನ ದಿಸ್ ಈಸ್ ದ ಬ್ರೀಚ್ ಆಫ್ ಕಾಂಟ್ರಾಕ್ಟ್ ಡ್ಯೂರಿಂಗ್ ದ ಪರ್ಫಾರ್ಮೆನ್ಸ್ ಈಸ್ ಹ್ಯಾಪಂಡ್ ವೆನ್ ದೇರ್ ಇಸ್ ದ ಸಪ್ಲೈ ಆಫ್ ದ ಗೂಡ್ಸ್ ಆರ್ ಎನಿ ಅದರ್ ಆನ್ ಇನ್ಸ್ಟಾಲ್ಮೆಂಟ್ಸ್. ದೆನ್ ವಾಟ್ ಆರ್ ದ ರೆಮಿಡೀಸ್ ಫಾರ್ ದ, ಬಟ್ ಈ ಥರ ಆಗಿದ್ದಾಗ ಯಾರಾದರೂ ಉಲ್ಲಂಘನೆ ಮಾಡಿರೋ ಅಂಥ ಸಂದರ್ಭದಲ್ಲಿ ದೆನ್ ಮೇ ಬಿ ಎ ಲಾಸ್ ಫಾರ್ ದಿ ಅದರ್ ಪಾರ್ಟಿ, ಲಾಸ್ ಆಗ್ಬೋದು. ಅಂಥ ಟೈಮಲ್ಲಿ ನಾವು ಸುಮ್ಮನೆ ಇರಬೇಕಾ, ಅಥವಾ ಇದಕ್ಕೇನಾದರೂ ಕಾನೂನು ಪ್ರಕಾರ ರೆಮಿಡೀಸ್ ಇದಾವ ಫಾರ್ ದ ಬ್ರೀಚ್ ಆಫ್ ಕಾಂಟ್ರಾಕ್ಟ್ ಅನ್ನೋದನ್ನು ನಾವು ಅರ್ಥ ಮಾಡ್ಕೊಳ್ಳೋದಾದರೆ, ಸೊ ಇನ್ ಕೇಸ್ ಆಫ್ ಬ್ರೀಚ್ ಆಫ್ ಕಾಂಟ್ರಾಕ್ಟ್ ದ ಲಾ ಪ್ರೊವೈಡ್ಸ್ ದ ಫಾಲೋಯಿಂಗ್ ರೆಮಿಡೀಸ್ ಟು ಎನ್ ಇಂಜೂರ್ಡ್ ಪಾರ್ಟಿ. ಸೊ ಯಾರಿಗಾದ್ರೆ ಲಾಸ್ ಆಗಿರುತ್ತೋ ಅಂಥವ್ರಿಗೆ, ಸೊ ದೆನ್ ದೇರ್ ಆರ್ ಸಮ್ ರೆಮಿಡೀಸ್ ಆಸ್ ಪರ್ ದಿ ಲಾ, ದಟ್ ರೆಮಿಡೀಸ್ ಆರ್ ಪ್ರೊವೈಡೆಡ್ ಬೈ ದಿ ಲಾ. ಸೊ ಔಟ್ ಆಫ್ ದೋಸ್, ನಂಬರ್ 1 is the sue for rescission of contract. Number 1 is sue for rescission of contract. And first let us see what are the remedies. The number 2 is the number 2 is sue for injunction. And number 3 is sue for quantum merit. Number 4, sue for specific performance. These are the 4 remedies available for the breach of contract. Let us see one by one. Number 1, first one is the that is
sue for rescission of contract. So here, what is the remedy here? The remedy is for sue for the rescission of contract. Rescission means a right not to perform or to cancel the obligations. So therefore, that in the case of the breach of contract, now a contract now cancel ಮಾಡ್ತೀವಿ. That is called as a rescission of the contract. It means a right not to perform or to cancel the obligation. In case of breach of contract, the promisee may put to an end of the contract. The aggrieved injured party is entitled to claim compensation for the damage which he has sustained because of the non-performance of the contract. But here, if there is no non-performance of the contract, if there is a breach of contract, and we can file a suit and we can claim the compensation in the form of damages. That is the remedy, one of the remedy for the contract cancel ಮಾಡಬಹುದು. ಆದರೆ ಕೋರ್ಟ್ ಹೋಗಿ ನಾವು ಅವರ ಆಪೋಸಿಟ್ ಪಾರ್ಟಿಯಿಂದ ಯಾರು ಕ್ಯಾನ್ಸಲ್ ಮಾಡಿರ್ತಾರ ಅವ್ರ ಕಡೆಯಿಂದ ನಾವು ಡ್ಯಾಮೇಜಸ್ನು ಅಂದರೆ ದಟ್ ಈಸ್ ಕಾಲ್ಡ್ ಆಸ್ ಅ ಕಾಂಪೆನ್ಸೇಷನ್ ನಾವು ಪಡಿಬಹುದು. So here X agrees to supply 10 tons of wheat to Y on 28th October. Y promises to pay for the goods on its receipt. X did not supply the goods on the due date. Here Y is discharged from the liability of paying the price. Y is entitled to rescind the contract and to claim compensation for the damage which he has sustained because of non-supply of goods on the ಡ್ಯೂ ಡೇಟ್. ಇಲ್ಲಿ ನಾವು ಅಗ್ರಿಮೆಂಟ್ ಇದೆ, ಎಕ್ಸು ಮತ್ತು ವೈಗೆ ಅಗ್ರಿಮೆಂಟ್. ಏನು ಅಗ್ರಿಮೆಂಟು? ಎಕ್ಸ್ ಈಸ್ ಅಗ್ರಿ ಟು ಸಪ್ಲೈ 10 tons ಆಫ್ ವೀಟ್. 10 ಟನ್ ವೀಟ್ ನಾನು ಸಪ್ಲೈ ಮಾಡ್ತೇನೆ, ನಾನು 28th October ಅಂತ ಒಪ್ಕೊಂಡಿರ್ತಾರೆ. ಬಟ್ ವೈ ಈಸ್ ಪ್ರಾಮಿಸ್ ಟು ಪೇ ಫಾರ್ ದ ಗೂಡ್ಸ್ ಆನ್ ಇಟ್ಸ್ ರಿಸಿಪ್ಟ್. ಬಟ್ ವೈ ವಿಲ್ ಬಿ ಪೇ ದ ಅಮೌಂಟ್ ಆನ್ ದ ಡೇಟ್ ಆಫ್ ರಿಸಿಪ್ಟ್ ಆಫ್ ದ ಗೂಡ್ಸ್. ಬಟ್ ಎಕ್ಸ್ ಡಿಡ್ ನಾಟ್ ಸಪ್ಲೈ, ಎಕ್ಸ್ ಸಪ್ಲೈ ಮಾಡಿಲ್ಲ, ಆವಾಗ it is not required to pay the amount by the Y, and Y can cancel the contract, and Y is entitled to rescind the contract and to claim the compensation. Contract ಅನ್ನು ಅವರು ಕ್ಯಾನ್ಸಲ್ ಮಾಡಿ ಅದನ್ನ ಕೋರ್ಟ್ ಹೋಗಿ ಕಾಂಪೆನ್ಸೇಷನ್ಗೆ ಅಪ್ಲೈ ಮಾಡ್ಕೋಬಹುದು ಫಾರ್ ದ ಡ್ಯಾಮೇಜ್ ವಿಚ್ ಹ್ಯಾಸ್ ಸಸ್ಟೈನ್ಡ್ ಬಿಕಾಸ್ ಆಫ್ ನಾನ್ ಸಪ್ಲೈ ಆಫ್ ಗೂಡ್ಸ್ ಆನ್ ದಿ ಡ್ಯೂ ಡೇಟ್. ಅವರು ಸಪ್ಲೈ ಮಾಡದೇ ಇರೋದಕ್ಕೋಸ್ಕರ ಇವರಿಗೆ ಎಷ್ಟು ಲಾಸ್ ಆಗಿರುತ್ತೋ ಅದನ್ನು ಕ್ಲೈಮ್ ಮಾಡ್ಬೋದು ಬೈ ಫೈಲಿಂಗ್ ದ ಕೇಸ್. Next, damages mean compensation in money which the party who suffers by a breach of contract is entitled to receive from the party who has broken the contract. What is called as a damage? Damages are nothing but it is a compensation in the worth, in the money or money's worth which the party who suffers by a breach of contract is entitled to receive from the party from whom it has been happened. ಅಂದರೆ ಯಾರ ಕಡೆಯಿಂದ ಕಾಂಟ್ರಾಕ್ಟ್ ಬ್ರೋಕನ್ ಆಗಿರುತ್ತೋ, ದಟ್ ಈಸ್ ಬ್ರೀಚ್ ಆಗಿರುತ್ತೋ, ಅವ್ರ ಕಡೆಯಿಂದ ನಾವು ಅಮೌಂಟ್ ಏನು ಕಾಂಪೆನ್ಸೇಷನ್ ಪಡಿತೀವೋ ಅದನ್ನು ನಾವು ಡ್ಯಾಮೇಜಸ್ ಅಂತ ಕರಿತೀವಿ. ಡ್ಯಾಮೇಜ್ ಈಸ್ ನಾಟ್ ಪನಿಷ್ಮೆಂಟ್ ಬಟ್ ಇಟ್ ಈಸ್ ಓನ್ಲಿ ಎ ಕಾಂಪೆನ್ಸೇಷನ್. ಡ್ಯಾಮೇಜಸ್ ಅನ್ನೋದು ಇದು ಪನಿಷ್ಮೆಂಟ್ ಅಲ್ಲ, ಇದು ಜಸ್ಟ್ ಓನ್ಲಿ ಎ ಕಾಂಪೆನ್ಸೇಷನ್. ಸೊ ಹಿಯರ್ ಕೈಂಡ್ಸ್ ಆಫ್ ಡ್ಯಾಮೇಜಸ್, ನಾವು ಟೈಪ್ಸ್ ಆಫ್ ಡ್ಯಾಮೇಜಸ್ ನಾವು ನೋಡೋದಾದ್ರೆ ಇಲ್ಲಿ ನಾವು ಆರ್ಡಿನರಿ ಡ್ಯಾಮೇಜಸ್ ಆರ್ ಜನರಲ್ ಡ್ಯಾಮೇಜಸ್ ಅಂತ ಕರಿತೀವಿ. ನಂಬರ್ 1 ದಟ್ ಈಸ್ ದ ಆರ್ಡಿನರಿ ಡ್ಯಾಮೇಜಸ್ ಆರ್ ಜನರಲ್ ಡ್ಯಾಮೇಜಸ್ ಅಂದ್ರೆ ಏನು ಅನ್ನೋದನ್ನ ನಾವು ನೋಡೋಣ. ವಿಚ್ ಆರ್ ದ ಡ್ಯಾಮೇಜಸ್? ವಿಚ್ ಆರ್ ದೋಸ್ ವಿಚ್ ಫ್ಲೋಸ್ ಆಸ್ ಅ ನ್ಯಾಚುರಲ್ ಕಾನ್ಸಿಕ್ವೆನ್ಸಸ್ ಇಸ್ ದ ಯೂಶುವಲ್ ಕೋರ್ಸ್ ಆಫ್ ಥಿಂಗ್ಸ್ ಫ್ರಮ್ ದ ಬ್ರೀಚ್. Therefore here A agreed to sell B 2 bales of cotton at rupees 1000 per bale. The delivery to be given on 15th January. A failed to give delivery. The remedy for B would be to claim the difference between the market price and the contract price for the same quality of cotton in case of market price is higher than the contract. ಇಲ್ಲಿ ನಾವು ಈ ಎಕ್ಸಾಂಪಲ್ ಪ್ರಕಾರ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರೋದು, ಇಲ್ಲಿ ಅಗ್ರಿಮೆಂಟ್ ಎಗೂ ಮತ್ತು ಬಿಗಿದೆ. ಎ ಏನು ಅಗ್ರಿಮೆಂಟ್ ಮಾಡ್ಕೊಂಡಿದ್ದಾರೆ ಬಿ ಜೊತೆಲಿ, ಐ ವಿಲ್ ಸೆಲ್ ದ 10 bales ಆಫ್ ಕಾಟನ್ ಪರ್ ದಟ್ ಈಸ್ 2 bales ಆಫ್ ಕಾಟನ್ ಅಟ್ rupees 1000 per bale ಅಂತ. ಒಂದು ಬೇಲ್ ಕಾಸ್ಟ್ 1000 rupees ಪ್ರಕಾರ ನಾನು ನಿಮಗೆ ಸೇಲ್ ಮಾಡ್ತೀನಿ ಅಂತ ಒಪ್ಕೊಂಡಿರ್ತಾರೆ. ಬಟ್ ಲೇಟರ್ ಆನ್ ಯಾವ ಡೇಟಲ್ಲಿ, ಆನ್ 15th January ಐ ವಿಲ್ ಗಿವ್ ದ ಡೆಲಿವರಿ ಆಫ್ ದ ಕಾಟನ್ ಅಂತ ಒಪ್ಕೊಂಡಿರ್ತಾರೆ. ಬಟ್ ವೇರ್ ಆಸ್ ಎ ಫೇಲ್ ಟು ಗಿವ್ ಡೆಲಿವರಿ, ಅವರು ಆ ಡೇಟ್ಗೆ ಸಪ್ಲೈ ಮಾಡಿರಲ್ಲ ಟು ದ ಬಿಗೆ. ಬಟ್ ಅಟ್ ದ ಟೈಮ್ ದೆರ್ ಇಸ್ ಅ ಬ್ರೀಚ್ ಫ್ರಮ್ ದಿ ಎ, ದೆರ್ ಇಸ್ ಎ ಬ್ರೀಚ್ ಆಫ್ ಕಾಂಟ್ರಾಕ್ಟ್ ಫ್ರಮ್ ದ ಎ. Therefore the remedy for B would be to claim the difference between the market price. ಅವಾಗ ಬಿಗೆ ಏನು ರೆಮಿಡಿ ಇದೆ, ಬಿ ಏನು ಮಾಡ್ಬೋದು ಅಂತಂದ್ರೆ
he can claim the damage, he can claim the compensation from the A. ವಾಟ್ ಅಮೌಂಟ್ ಆಫ್ ಕಾಂಪೆನ್ಸೇಷನ್ ಯಾವ ರೀತಿ ಫಿಕ್ಸ್ ಮಾಡ್ತಾರೆ, ಅವಾಗ ಯಾವ ಬೇಸಿಸ್ ಮೇಲೆ ಕಾಂಪೆನ್ಸೇಷನ್ ಫಿಕ್ಸ್ ಮಾಡ್ತಾರೆ ಅಂತಂದಾಗ, ಸೊ ಇಲ್ಲಿ ಡಿಫ್ರೆನ್ಸ್ ಬಿಟ್ವೀನ್ ದಿ ಮಾರ್ಕೆಟ್ ಪ್ರೈಸ್ ಅಂಡ್ ದಿ ಕಾಂಟ್ರಾಕ್ಟ್ ಪ್ರೈಸ್. ಆ ಡೇಟಲ್ಲಿ 15th ಜನವರಿನಲ್ಲಿ ಮಾರ್ಕೆಟ್ ಪ್ರೈಸ್ ಪರ್ ಬೇಲ್ ಆಫ್ ಕಾಟನ್ ಎಷ್ಟಿದೆಯೋ ನೋಡಬೇಕು. ಸಪೋಸ್ 1100 ಇದೆ ಅವತ್ತು 15th, ಅಗ್ರಿಮೆಂಟ್ ಮಾಡ್ಕೊಳ್ಳೋ ಟೈಮಲ್ಲಿ 1000 rupees. ಬಟ್ 15th ಜನವರಿ ಡ್ಯೂ ಡೇಟಲ್ಲಿ ಏನಿದೆಯೋ ಪರ್ಫಾರ್ಮೆನ್ಸ್ ಡ್ಯೂ ಡೇಟು, ಆ ಡೇಟ್ಗೆ 1100 ಇದೆ ಅಂತಂದರೆ ಅಥವಾ 1500 ಇದೆ ಅಂತಂದಾಗ ದ ಡಿಫ್ರೆನ್ಸ್ ಬಿಟ್ವೀನ್ ಕಾಂಟ್ರಾಕ್ಟ್ ಪ್ರೈಸ್ ಅಂಡ್ ದ ಮಾರ್ಕೆಟ್ ಪ್ರೈಸ್ ಈಸ್ 500 rupees. ಫಾರ್ 2 ಬೇಲ್ಸ್ಗೆ 1000 rupees, ಒಂದೊಂದು ಬೇಲ್ಗೆ 500 rupees ಎಕ್ಸ್ಟ್ರಾ ಇವರು ಕಾಂಪೆನ್ಸೇಷನ್ ಕ್ಲೇಮ್ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇರುತ್ತೆ. ದೆನ್ ಫೋರ್ ಹಿ ಕ್ಯಾನ್ ಗೆಟ್ ದ ಕಾಂಪೆನ್ಸೇಷನ್ ಆಫ್ ದ ಡ್ಯಾಮೇಜ್ ಬೈ ದ ಎ ಟು ದ ಎಕ್ಸ್ಟೆಂಟ್ ಆಫ್ 1000 rupees. That is called as, that type of damages are called as the ordinary damage or the general damage. Next, special damages are those resulting from a breach of contract under some special circumstances. It must be known to both the parties. They ought to have known the loss that is likely to result from out of breach of the contract. So therefore, the special damages are the damages which result from a breach of contract ಅಂಡರ್ ಸಮ್ ಸ್ಪೆಷಲ್ ಸರ್ಕಮ್ಸ್ಟೆನ್ಸಸ್. ಅಂದರೆ ಕೆಲವು ಸ್ಪೆಷಲ್ ಸರ್ಕಮ್ಸ್ಟೆನ್ಸಸ್ ನಡೆದಿದ್ದಾಗ ಸ್ಪೆಷಲ್ ಡ್ಯಾಮೇಜಸ್ ನಾವು ಕ್ಲೇಮ್ ಮಾಡಿಕೊಳ್ಳೋದಕ್ಕೆ ಅವಕಾಶ ಇರುತ್ತೆ. ಇಟ್ ಮಸ್ಟ್ ಬಿ ನೋನ್ ಟು ಬೋತ್ ದ ಪಾರ್ಟೀಸ್. ದೇ ಆಟ್ ಟು ಹ್ಯಾವ್ ನೋನ್ ದ ಲಾಸ್ ದಟ್ ಈಸ್ ಲೈಕ್ಲಿ ಟು ರಿಸಲ್ಟ್ ಫ್ರಮ್ ಔಟ್ ಆಫ್ ಬ್ರೀಚ್ ಆಫ್ ದ ಕಾಂಟ್ರಾಕ್ಟ್. ಅಂದರೆ ಅವರಿಬ್ಬರಿಗೂ ಗೊತ್ತಿರುತ್ತೆ ಈ ಕಾಂಟ್ರಾಕ್ಟ್ ನಾವು ಪರ್ಫಾರ್ಮ್ ಮಾಡಿಲ್ಲ ಅಂದರೆ ಇಷ್ಟು ಲಾಸ್ ಆಗುತ್ತೆ ಅಂತಂದೇಳಿ ಬೋತ್ ದ ಪಾರ್ಟೀಸ್ ವಿಲ್ ನೋನ್ ಅಂತ ಅಟ್ ದ ಟೈಮ್ ದೇ ಕ್ಯಾನ್ ಕ್ಲೇಮ್ ದ ಸ್ಪೆಷಲ್ ಡ್ಯಾಮೇಜಸ್. Here we will see that an example for the special damages. So here in the case of Pinnock Brothers versus Levis and Pete Limited in the year 1923, it is one of the case law. Pinnock Brothers versus Levis and Pete Limited. It was happened in the year 1923. P bought from L some copra cake. P ಅನ್ನೋರು L ಇಂದ copra cake ನ ಪರ್ಚೇಸ್ ಮಾಡಿದ್ದಾರೆ, ಕೊಬ್ಬರಿ ಕೇಕ್ ನ. P sold the cake to B, but whereas P ಅನ್ನೋರು ಪರ್ಚೇಸ್ ಮಾಡಿದ್ಮೇಲೆ ಅದೇ ಕೇಕ್ನ ಯಾರಿಗೆ ಬಿಗ್ ಸೇಲ್ ಮಾಡಿರ್ತಾರೆ. ಹೂ ಸೋಲ್ಡ್ ಇಟ್ ಟು ವೇರಿಯಸ್ ಡೀಲರ್ಸ್. ಮತ್ತು ಬಿ ಏನು ಮಾಡಿದ್ದಾರೆ, ದ ಸೇಮ್ ಕೇಕ್ ವಾಸ್ ಸೋಲ್ಡ್ ಟು ದ ವೇರಿಯಸ್ ಡೀಲರ್ಸ್ ಹೂ ಇಂಟರ್ನ್ ಸೋಲ್ಡ್ ಟು ಫಾರ್ಮರ್ಸ್. ಅದೇ ಡೀಲರ್ಸು ಮತ್ತು ಫಾರ್ಮರ್ಸ್ಗೆ ಸೇಲ್ ಮಾಡಿರ್ತಾರೆ. ನೋಡಿ, ಫಸ್ಟು ಪಿ ಅನ್ನೋರು ಎಲ್ಲಿಂದ ಪರ್ಚೇಸ್ ಮಾಡಿರ್ತಾರೆ, ಮತ್ತು ಪಿ ಇಸ್ ಪರ್ಚೇಸ್ ಫ್ರಮ್ ಎಲ್, ಮತ್ತು ಪಿ ಅನ್ನೋರು ಬಿಗೆ ಸೇಲ್ ಮಾಡಿರ್ತಾರೆ. ಬಿ ಅನ್ನೋರು ಮತ್ತೆ ವೇರಿಯಸ್ ಡೀಲರ್ಸ್ ಸೇಲ್ ಮಾಡಿರ್ತಾರೆ, ಅದರ್ ಡೀಲರ್ಸ್ಗೆ. ಆ ಡೀಲರ್ಸ್ ಏನು ಮಾಡಿರ್ತಾರೆ, ಇಟ್ ವಾಸ್ ಸೋಲ್ಡ್ ಟು ದ ಫಾರ್ಮರ್ಸ್ ಫಾರ್ ದಿ ಆಸ್ ಎ ಫೀಡಿಂಗ್ ಫಾರ್ ದಿ ಕ್ಯಾಟಲ್. ದಟ್ ಈಸ್ ದ ಫಾರ್ಮರ್ಸ್ ಹೂ ಯೂಸ್ ಇಟ್ ಫಾರ್ ಫೀಡಿಂಗ್ ಕ್ಯಾಟಲ್. ದೆನ್ ದ ಕೋಪ್ರಾ ಕೇಕ್ ವಾಸ್ ಪಾಯ್ಸನಸ್ ಅಂಡ್ ದ ಕ್ಯಾಟಲ್ ಡೈಡ್. ಬಟ್ ಇಲ್ಲಿ ಏನಾಗುತ್ತೆ ಅಂದರೆ ಆ ಕೋಪ್ರಾ ಕೇಕ್ ಪಾಯ್ಸನಸ್, ಅದು ಪಾಯ್ಸನ್ ಇರುತ್ತೆ ಅದರಲ್ಲಿ, ಅದಕ್ಕಾಗಿ ಕ್ಯಾಟಲ್ ಡೈಡ್. ಸೊ ದೇರ್ಫೋರ್ ದ ವೇರಿಯಸ್ ಬೈಯರ್ಸ್ ಫೈಲ್ಡ್ ಸೂಟ್ ಅಗೇನ್ಸ್ಟ್ ಪಿ. ಬಟ್ ಇಲ್ಲಿ ಬೈಯರ್ಸ್ ಎಲ್ಲ ಕೂಡ ಕೇಸ್ ಹಾಕ್ತಾರೆ ಯಾರ ಬಗ್ಗೆ, ಪಿ ಬಗ್ಗೆ. ಸೊ ಅಟ್ ದ ಟೈಮ್ ದೆನ್ ಅಂಡ್ ಒಬ್ಟೈನ್ ದ ಡ್ಯಾಮೇಜಸ್ ಪಿ ಕ್ಲೇಮ್ಡ್ ಫ್ರಮ್ ಎಲ್. ಬಟ್ ಇಲ್ಲಿ ಎಲ್ಲರೂ ಕೂಡ ಪರ್ಚೇಸ್ ಮಾಡಿರೋ ಪಿ ಇಂದ ಆಗಿರೋದ್ರಿಂದ ಪಿ ಬಗ್ಗೆ ಕೇಸ್ ಹಾಕ್ತಾರೆ. ಬಟ್ ಪಿ ಇಂದ ಕಾಂಪೆನ್ಸೇಷನ್ ಕ್ಲೇಮ್ ಮಾಡ್ಕೊಳ್ತಾರೆ. ಬಟ್ ಲೇಟರ್ ಆನ್ ಪಿ ಯಾರಿಂದ ಪರ್ಚೇಸ್ ಮಾಡಿದ್ದಾರೆ, ಎಲ್ಲಿಂದ ಪರ್ಚೇಸ್ ಮಾಡಿದ್ದಾರೆ ಅಂತ ಟೈಮಲ್ಲಿ ಪಿ ಕ್ಯಾನ್ ಕ್ಲೇಮ್ ದ ಕಾಂಪೆನ್ಸೇಷನ್ ಫ್ರಮ್ ದಿ ಎಲ್, ದ ಡ್ಯಾಮೇಜಸ್ ಫ್ರಮ್ ಎಲ್. ಸೊ ದೇರ್ ಫಾರ್ ಹಿಯರ್ ಪಿ ಕ್ಲೇಮ್ಡ್ ಫ್ರಮ್ ಎಲ್ ಡ್ಯಾಮೇಜಸ್ ಅಂಡ್ ಕಾಸ್ಟ್ ಹ್ಯಾಡ್ ಟು ಪೇ. ಸೊ ಎಲ್ ವಾಸ್ ಲಯಬಲ್ ಟು ಪೇ ಡ್ಯಾಮೇಜಸ್. ಫೈನಲಿ ದ ಎಲ್ ಈಸ್ ಲಯಬಲ್ ಫಾರ್ ದ ಪೇಮೆಂಟ್ ಆಫ್ ದಿ ಡ್ಯಾಮೇಜಸ್ ಫಾರ್ ದಿ ಪಿ. So therefore, why it is a special circumstances are happened, because they are not expected that it is a poisonous for the that is the cake is a poisonous cake ಅಂತ ಯಾರು ಎಕ್ಸ್ಪೆಕ್ಟ್ ಮಾಡಿಲ್ಲ. ಅದಕ್ಕಾಗಿಂತ ಸರ್ಕಮ್ಸ್ಟೆನ್ಸಸ್ ಆಗಿದ್ದಾಗ nobody knows. So therefore that is called as the what you call it as the during these circumstances the special damages can be claimed. Next, exemplary damages or vindictive damages. So damages for breach are given by way of compensation for the loss suffered by the plaintiff and not for the purpose of punishing the defendant for his breach. Punitive damages have no place in the contract law
and are not recoverable. ಅಲ್ಲಿ ನಮ್ಮ ಇಂಡಿಯಾದಲ್ಲಿ that is in the Indian law there are no punitive damages. Therefore damages for breach are given by way of compensation for the loss suffered by the plaintiff and not for the purpose of punishing the ಅಂದರೆ ಅವ್ರನ್ನ ಪನಿಷ್ ಮಾಡಬೇಕಂತ ಉದ್ದೇಶ ಇಲ್ಲ, ಜಸ್ಟ್ ಓನ್ಲಿ ದ ಡ್ಯಾಮೇಜಸ್ ಕ್ಲೇಮ್ ಮಾಡಬೇಕು ಅಂಥದನ್ನು ನಾವು ಎಕ್ಸಾಂಪ್ಲರಿ ಡ್ಯಾಮೇಜಸ್ ಆರ್ ವಿಂಡಿಕ್ಟಿವ್ ಡ್ಯಾಮೇಜಸ್ ಇನ್ ದ ಕೇಸ್ ಆಫ್ ಡಿಜಾನರ್ ಆಫ್ ದ ಚೆಕ್. ಬಟ್ ಇದನ್ನು ನಾವು ಎಕ್ಸಾಂಪ್ಲರಿ ಡ್ಯಾಮೇಜಸ್ ಮತ್ತು ವಿಂಡಿಕ್ಟಿವ್ ಡ್ಯಾಮೇಜಸ್ ಆರ್ ನಾಟ್ ಅಪ್ಲಿಕಬಲ್ ಇನ್ ದ ಕೇಸ್ ಆಫ್ ಮ್ಯಾರೇಜ್ ಅಗ್ರಿಮೆಂಟ್ಸ್ and also the dishonor of the check by a banker wrongfully and the issue of the check by a customer when he has no adequate balance to his credit in the bank. The court may award only penal damages. So that type of damages are called as the exemplary damages or vindictive damages. Next, nominal damages, where the plaintiff suffers no loss, the court may still award him nominal damages in recognition of his right. ಅಂದರೆ ಈಗ ಸಪೋಸ್ ಪ್ಲೇಂಟಿಫ್ ಸಫರ್ಸ್ ನೋ ಲಾಸ್, ಅಂದರೆ ಏನೂ ಲಾಸ್ ಆಗದೇ ಇದ್ರೂ ಕೂಡ ಅವ್ರು ಕೇಸ್ ಹಾಕಿದ್ದಾರೆ ಅಂತಂದಾಗ ಅಂಥ ಟೈಮಲ್ಲಿ ಕೋರ್ಟ್ ವಿಲ್ ಅವಾರ್ಡ್ ಸಮ್ ನಾಮಿನಲ್ ಡ್ಯಾಮೇಜಸ್, ದಟ್ ಈಸ್ ಜಸ್ಟ್ ಓನ್ಲಿ ₹1, ₹2 ಈ ಥರ ಡ್ಯಾಮೇಜಸ್ನ ಪೇ ಮಾಡಬೇಕಾಗುತ್ತೆ. ದಟ್ ಟೈಪ್ ಆಫ್ ಡ್ಯಾಮೇಜಸ್ ಆರ್ ಕಾಲ್ಡ್ ಆಸ್ ದಿ ನಾಮಿನಲ್ ಡ್ಯಾಮೇಜಸ್. ಇಲ್ಲಿ ಇನ್ ದ ಕೇಸ್ ಆಫ್ ನಾಮಿನಲ್ ಡ್ಯಾಮೇಜಸ್ ದೇರ್ ಇಸ್ ನೋ ಎನಿ ಲಾಸ್ ಟು ದಿ ಅದರ್ ಪಾರ್ಟಿ. ಸೊ ದೇರ್ ಫೋರ್ ಜಸ್ಟ್ ಓನ್ಲಿ ಒಂದು ಪನಿಷ್ಮೆಂಟ್ ಆಗಲಿ ಅಂತಂದೇಳಿ ಸ್ಮಾಲ್ ಅಮೌಂಟ್ ಆಫ್ ಡ್ಯಾಮೇಜಸ್ನ ಅನೌನ್ಸ್ ಮಾಡೋದನ್ನ ದಟ್ ಈಸ್ ಕಾಲ್ಡ್ ಎಸ್ ದ ನಾಮಿನಲ್ ಡ್ಯಾಮೇಜಸ್ ಅಂತ ಕರಿತೀವಿ. ಅದರ್ ಟೈಪ್ ಆಫ್ ಡ್ಯಾಮೇಜಸ್ ಇಸ್ ಕಾಲ್ಡ್ ಆಸ್ ದೇ damages for inconvenience and discomfort or the remote damages. The injured party is not entitled to any remote or indirect loss. So here let us see one example for this. Illi Hobb versus London and SW Railways Company. It is the one of the case law in the year 1875. Mr. Hobbs and family travelled from Hampton to Wimbledon. But the train went in wrong direction. ಒಂದು ಫ್ಯಾಮಿಲಿ ಅವರು ಟ್ರೈನಲ್ಲಿ ಟ್ರಾವೆಲ್ ಮಾಡ್ತಾ ಇದ್ದಾರೆ, ಹಾಬ್ ಅಂಡ್ ಫ್ಯಾಮಿಲಿ, ಎಲ್ಲಿಂದ ಫ್ರಮ್ ಹ್ಯಾಂಪ್ಟನ್ನಿಂದ ವಿಂಬಲ್ಡನ್ಗೆ. ಬಟ್ ದ ಟ್ರೈನ್ ವೆಂಟ್ ಇನ್ ರಾಂಗ್ ಡೈರೆಕ್ಷನ್. ಬಟ್ ಅದು ಟ್ರೈನು ರಾಂಗ್ ಡೈರೆಕ್ಷನಲ್ಲಿ ಹೋಗಿದೆ ಅಂಡ್ ದ ಫ್ಯಾಮಿಲಿ ಹ್ಯಾಡ್ ಟು ಗೆಟ್ ಡೌನ್ ಅಟ್ ಎ ಪ್ಲೇಸ್. ಬಟ್ ಪರ್ಟಿಕ್ಯುಲರ್ ಪ್ಲೇಸಲ್ಲಿ ಅವ್ರು ಇಳಿಬೇಕಾಗಿರುತ್ತೆ, ಯಾಕಂದರೆ ಇದು ರಾಂಗ್ ಡೈರೆಕ್ಷನಲ್ಲಿ ಹೋಗ್ತಾ ಇದೆ ಟ್ರೈನು. ಅದಕ್ಕಾಗಿ ಅವರು ಒಂದು ಪ್ಲೇಸಲ್ಲಿ ಸರ್ಟನ್ ಪ್ಲೇಸಲ್ಲಿ ಅವ್ರಿಗೆ ಗೊತ್ತಾಗುತ್ತೆ ಇದು ರಾಂಗ್ ಡೈರೆಕ್ಷನಲ್ಲಿ ಹೋಗ್ತಾ ಇದೆ ಅಂತಂದೇಳಿ, ಅವಾಗ ಅವರು ಅಲ್ಲಿ ಇಳ್ಕೊಳ್ತಾರೆ. ಸೊ ವೇರ್ ದೇರ್ ವಾಸ್ ನೋ ಕನ್ವೀನಿಯನ್ಸ್ ಅಂಡ್ ನೋ ಪ್ಲೇಸ್ ಟು ಸ್ಟೇ. ಅಲ್ಲಿ ಎಲ್ಲಿ ಇಳ್ಕೊಂಡಿದಾರೋ ಅಲ್ಲಿ ಕನ್ವೀನಿಯೆಂಟ್ ಆಗಿಲ್ಲ ಮತ್ತು ಒಂದು ಅಲ್ಲಿ ಸ್ಟೇ ಆಗೋದಕ್ಕೆ ಅವಕಾಶ ಇಲ್ಲ. ಅಂಥ ಟೈಮಲ್ಲಿ ದ ರಿಸಲ್ಟ್ ದಟ್ ದೇ ಹ್ಯಾಡ್ ಟು ವಾಕ್ ಹೋಮ್ ಸೆವರಲ್ ಮೈಲ್ಸ್ ಅಟ್ ಮಿಡ್ ನೈಟ್. ಬಟ್ ಅಲ್ಲಿ ಇಳ್ಕೊಂಡವರು ಅವ್ರ ಹೋಮ್ ಟೌನ್ಗೆ ಅವರು ನಡ್ಕೊಂಡು ಹೋಗ್ಬೇಕಾಗಿರುತ್ತೆ. ನಡ್ಕೊಂಡು ಹೋಗೋ ಅಂಥ ಸಂದರ್ಭದಲ್ಲಿ ಡ್ಯೂರಿಂಗ್ ದ ಡ್ರಿಝಲಿಂಗ್ ನೈಟ್, ಅದು ನೈಟ್ ಟೈಮು ಮತ್ತು ಡ್ರಿಝಲಿಂಗ್ ಸ್ವಲ್ಪ ಮಳೆ ಬರ್ತಾ ಇರ್ತದೆ, ಅಂಥ ಟೈಮಲ್ಲಿ ಅವ್ರು ನಡ್ಕೊಂಡು ಹೋಗ್ಬೇಕಾಗಿರುತ್ತೆ. ಅಂಥ ಟೈಮಲ್ಲಿ ಅವರು ಬಿಕಾಸ್ ಆಫ್ ದಿ ನೈಟ್, ಬಿಕಾಸ್ ಆಫ್ ದ ಡ್ರಿಝಲಿಂಗ್ ವೆಟ್ ನೈಟ್ ಆ್ಯಂಡ್ ಮಿಸಸ್ ಹಾಬ್ಸ್ ಗಾಟ್ ಇಲ್. ಸೊ ದೇರ್ ಫೋರ್ ಅವರ ಹಾಬ್ ಮಿಸಸ್ ಅವ್ರಿಗೆ ಇಲ್ನೆಸ್ ಆಗುತ್ತೆ. ಸೊ ದೇರ್ ಫೋರ್ ಮಿಸ್ಟರ್ ಹಾಬ್ಸ್ ಫೈಲ್ಡ್ ಎ ಸೂಟ್ ಅಗೇನ್ಸ್ಟ್ ದಿ ರೈಲ್ವೇಸ್. ಇಲ್ಲಿ ರೈಲ್ವೇಸ್ ಬಗ್ಗೆ ಅವರು ಕೇಸ್ ಹಾಕ್ತಾರೆ, ಯಾಕಂದ್ರೆ ಅವ್ರ ಮಿಸ್ಸಸ್ ಅವ್ರಿಗೆ ಇಲ್ನೆಸ್ ಬರುತ್ತೆ, ಸ್ವಲ್ಪ ಕೆಮ್ಮು, ನೆಗಡಿ, ಜ್ವರ ಈ ಥರ ಏನಾದರೂ ಅವ್ರಿಗೆ ಹುಷಾರು ಇಲ್ಲದೆ ಇರೋಂಥ ಹುಷಾರು ಇಲ್ದಂಗೆ ಆಗಿದೆ. ಏನಕ್ಕಾಗಿದೆ? ಅವರು ಮಿಡ್ ನೈಟಲ್ಲಿ ಡ್ರಿಝಲಿಂಗ್ ನೈಟಲ್ಲಿ ಅವರು ನಡ್ಕೊಂಡು ಹೋಗಿರ್ತಾರೆ. ಅದಕ್ಕಾಗಿ ಇದು ಯಾರಿಂದ ಮಿಸ್ಟೇಕ್ ಆಗಿದೆ? ಫ್ರಮ್ ದ ರೈಲ್ವೆ ಕಂಪ್ನಿಯಿಂದ ಮಿಸ್ಟೇಕ್ ಆಗಿದೆ. ಹಾಗಾಗ್ಬಿಟ್ಟು ರೈಲ್ವೆ ಬಗ್ಗೆ ಅವರು ಕೇಸ್ ಹಾಕ್ತಾರೆ. ಸೊ ಬಟ್ ಟೂ ಟೈಪ್ಸ್ ಆಫ್ ಕೇಸ್ ಹಾಕಿದ್ರು, ಒಂದು ಫಾರ್ ಡ್ಯಾಮೇಜಸ್ ಫಾರ್ ಇನ್ಕನ್ವೀನಿಯನ್ಸ್ ಮತ್ತು ಅಂಡ್ ಆಲ್ಸೋ ಡ್ಯಾಮೇಜಸ್ ಫಾರ್ ವೈಫ್ಸ್ ಇಲ್ನೆಸ್. ಅಂಥ ಟೈಮಲ್ಲಿ ಎರಡಕ್ಕೂ ಅವ್ರು ಕೇಸ್ ಹಾಕಿದ್ದಾಗ ದ ಕೋರ್ಟ್ ಅವಾರ್ಡೆಡ್ ಡ್ಯಾಮೇಜಸ್ ಇನ್ ರೆಸ್ಪೆಕ್ಟ್ ಆಫ್ ದ ಫಸ್ಟ್ ಕ್ಲೈಮ್. ಇನ್ಕನ್ವೀನಿಯನ್ಸ್ ಆಗಿರೋದಕ್ಕೆ ಅವರು ಡ್ಯಾಮೇಜಸ್ನ ಅವಾರ್ಡ್ ಮಾಡ್ತಾರೆ, ಡ್ಯಾಮೇಜಸ್ ಪೇ ಮಾಡಬೇಕಂತ ರೈಲ್ವೆ ಕಂಪನಿಗೆ ಆರ್ಡರ್ ಮಾಡ್ತಾರೆ. ಬಟ್ ದ ಸೆಕೆಂಡ್ ಕ್ಲೈಮ್ ಡಿಡ್ ನಾಟ್ ಅರೈಸ್ ಇನ್ ದ ಯೂಶುವಲ್ ಕೋರ್ಸ್ ಆಫ್ ಥಿಂಗ್ಸ್ and was to remote a consequence. ಆದರೆ ಎರಡನೇ ಸೂಟ್ ಏನಿದೆಯೋ ಅದಕ್ಕೆ ಅವರು ಇಲ್ನೆಸ್ ಆಗಿರೋದಕ್ಕೆ ಅಮೌಂಟನ್ನು ಪೇ ಮಾಡಿ ಅಂತಂದಾಗ that will not be considered by the court, it will be rejected. But for the inconvenience ಮಾತ್ರ the damages will be paid by the railway company. Next, mitigation of loss. What is called the mitigation of loss? ಅಂದರೆ the injured party has to take all reasonable steps to minimize the loss caused by the breach. The loss caused by the breach must be
kept to the minimum, the damages which results due to the negligence of the aggrieved party are not recovered. ಅಂದರೆ ಅಗ್ರೀವ್ಡ್ ಪಾರ್ಟಿ, ಯಾರು ಇಂಜೂರ್ಡ್ ಪಾರ್ಟಿ ಅಗ್ರೀವ್ಡ್ ಪಾರ್ಟಿ ಯಾರಿಗೆ ಲಾಸ್ ಆಗಿರುತ್ತೋ ಅವ್ರ ಕಡೆಯಿಂದ ಅವರೊಂದು ನೆಗ್ಲಿಜೆನ್ಸ್ ಇಂದ ಲಾಸ್ ಆಗಿದೆ ಅಂತಂದಾಗ ಅಂತ ಟೈಮಲ್ಲಿ ನಾವು ಕ್ಲೈಮ್ ಮಾಡ್ಕೊಳ್ಳೋಕೆ ಬರಲ್ಲ. ಹ್ಯಾಸ್ ಟು ಟೇಕ್, ಯಾರು ಅಗ್ರೀವ್ಡ್ ಪಾರ್ಟಿ, ದ ಇಂಜೂರ್ಡ್ ಪಾರ್ಟಿ ಹ್ಯಾಸ್ ಟು ಟೇಕ್ ಟು ಸಮ್ ಸ್ಟೆಪ್ಸ್ ಟು ಮಿನಿಮೈಸ್ ದ ಲಾಸ್ ಕಾಸ್ಡ್ ಬೈ ದ ಬ್ರೀಚ್. ಬೇರೆ ಪಾರ್ಟಿಯಿಂದ ಕಾಂಟ್ರಾಕ್ಟ್ ಬ್ರೀಚ್ ಆಫ್ ಕಾಂಟ್ರಾಕ್ಟ್ ಆಗಿದೆ, ಉಲ್ಲಂಘನೆ ಆಗಿದೆ ಅಂತಂದಾಗ ನಾವು ಕೂಡ ಆಪೋಸಿಟ್ ಪಾರ್ಟಿ ಹ್ಯಾಸ್ ಟು ಟೇಕ್ ಸಮ್ ಸ್ಟೆಪ್ಸ್ ಟು ಮಿನಿಮೈಸ್ ದಿ loss. So that is called as a mitigation of loss. The loss caused by the breach must be kept to a minimum. The damages which results due to the negligence of the aggrieved party are not recovered. ಅಂದರೆ ಅವರ ಒಂದು ನೆಗ್ಲಿಜೆನ್ಸ್ ಇಂದ ಡ್ಯಾಮೇಜ್ ಆಗಿದೆ, ನೆಗ್ಲಿಜೆನ್ಸ್ ಇಂದ ಲಾಸ್ ಆಗಿದೆ ಅಂತಂದಾಗ ಅಂತ ಒಂದು ಡ್ಯಾಮೇಜಸ್ ನಾವು ಕ್ಲೇಮ್ ಮಾಡೋಕ್ಕಾಗಲ್ಲ. ಅದಕ್ಕಾಗಿ ಇದರ ಪ್ರಕಾರ ನಾವು both the parties have the responsibility to take some steps to minimize the loss. So here the plaintiff took a shop on lease and paid advance. ಇಲ್ಲಿ ಒಂದು ಎಕ್ಸಾಂಪಲ್ ಮುಖಾಂತರ ನಾವು ಅರ್ಥ ಮಾಡ್ಕೋಬಹುದು. It is happened, it is also one of the case, Neki versus Prabhu. The plaintiff took a shop on lease and paid advance. The defendant could not give possession and the plaintiff lose to do no business for 8 months. Though there were other shops available in the vicinity, held he was entitled only to a refund of his advance and nothing more, as he had failed in his duty to minimize the loss by not taking another shop in the neighborhood. ಇದ್ರ ಪ್ರಕಾರ ನಾವೇನು ಅರ್ಥ ಮಾಡ್ಕೊಬೋದಂದ್ರೆ, ಪ್ಲೇಂಟಿಫ್ ಕೇಸ್ ಹಾಕಿರೋಂಥವ್ರು ಒಂದು ಶಾಪ್ ಅನ್ನು ತಗೊಂಡಿರ್ತಾರೆ ಫ್ರಮ್ ಅದರ್ ಪಾರ್ಟಿಯಿಂದ, ಡಿಫೆಂಡೆಂಟ್ ಇಂದ. ಸಪೋಸ್ ಇಲ್ಲಿ ಪ್ಲೇಂಟಿಫ್ ಎ ಅಂತ ತಗೊಳ್ಳೋಣ, ಡಿಫೆಂಡೆಂಟ್ ಬಿ ಅಂತ ತಗೊಳ್ಳೋಣ. ಎ ಅನ್ನೋರು ಬಿ ಇಂದ ಒಂದು ಶಾಪ್ನು ತಗೋಬೇಕು ಅಂತ ಪ್ರಯತ್ನ ಪಟ್ಟಿರ್ತಾರೆ, ಶಾಪ್ನು ತಗೊಂಡಿರ್ತಾರೆ. ಅದಕ್ಕೆ ಅವರು ಅಡ್ವಾನ್ಸ್ನು ಪೇ ಮಾಡಿರ್ತಾರೆ. ಅಡ್ವಾನ್ಸ್ ಪೇ ಮಾಡಿರ್ತಾರೆ, ಆದರೆ 8 months ಆದರೂ ಕೂಡ ಡಿಪೆಂಡೆಂಟ್ ಬಿ ಅನ್ನೋರು ಇವ್ರಿಗೆ ಪೊಸಿಷನ್ ಕೊಟ್ಟಿರಲ್ಲ, ಆ ಶಾಪ್ನು ಕೊಟ್ಟಿರಲ್ಲ. ಆದರೆ ಆ 8 months ಇವರು ವೆಯ್ಟ್ ಮಾಡೋಂಥ ಅವಶ್ಯಕತೆ ಇರಲಿಲ್ಲ. ಬಟ್ ಅದೇ ಏರಿಯಾದಲ್ಲೇ ಬೇರೆ ಶಾಪ್ಸ್ ಇದ್ದಾವೆ. ಬಟ್ ಆ ಬೇರೆ ಶಾಪ್ಸ್ನ ತಗೊಂಡು ಇವರು ಆ ಶಾಪ್ನು ಬಿಸ್ನೆಸ್ನ ಕಮೆನ್ಸ್ ಮಾಡ್ಬೋದಾಗಿತ್ತು. ಬಟ್ ಇವರು ಅವ್ರ ಶಾಪ್ಗೋಸ್ಕರನೇ ವೆಯ್ಟ್ ಮಾಡಿದ್ದಾರೆ. ಅಂಥ ಟೈಮಲ್ಲಿ ಇವರು ಕೋರ್ಟ್ಗೆ ಹೋಗಿರ್ತಾರೆ, ನಮ್ಗೆ 8 months ವೆಯ್ಟ್ ಮಾಡಿದೆ, ನನ್ನ ಹತ್ರ ಅಡ್ವಾನ್ಸ್ ತಗೊಂಡಿದ್ದಾರೆ, ಅದಕ್ಕೆ 8 months ಆದರೂ ನಮ್ಗೆ ಪೊಸೆಷನ್ ಕೊಟ್ಟಿಲ್ಲ, ನನಗೆ 8 months ನಮಗೆ ಲಾಸ್ ಆಗಿದೆ, ನಮಗೆ ಡ್ಯಾಮೇಜಸ್ ಪೇ ಮಾಡಬೇಕು ಅಂತಂದಿಲ್ಲ. ಅಂಥ ಟೈಮಲ್ಲಿ ಕೋರ್ಟ್ ಹೇಳೋದು ಇಲ್ಲ, ನಿಮಗೆ ಅಡ್ವಾನ್ಸ್ ಮಾತ್ರ ಪೇ ಮಾಡ್ತಾರೆ. ಇಟ್ ಈಸ್ ಅ ನೆಗ್ಲಿಜೆನ್ಸ್ ಆಫ್ ಯುವರ್ಸ್, ಇಟ್ ಈಸ್ ಅ ಮಿಸ್ಟೇಕ್ ಫ್ರಮ್ ಯು ಆಲ್ಸೋ, ನಿಮ್ಮ ಕಡೆಯಿಂದ ಮಿಸ್ಟೇಕ್ ಆಗಿದೆ, ಅದಕ್ಕಾಗಿ ಇದನ್ನು ನೀವು ರಿಕವರಿ ಮಾಡ್ಕೊಳ್ಳೋಕೆ ಬರಲ್ಲ. ಓನ್ಲಿ ಹೆಲ್ಡ್ ಹಿ ವಾಸ್ ಎಂಟೈಟಲ್ಡ್ ಓನ್ಲಿ ಎ ರೀಫಂಡ್ ಆಫ್ ಹಿಸ್ ಅಡ್ವಾನ್ಸ್ ಅಂಡ್ ನಥಿಂಗ್ ಮೋರ್, ಆಸ್ ಹಿ ಹ್ಯಾಡ್ ಫೇಲ್ಡ್ ಇನ್ ಹಿಸ್ ಡ್ಯೂಟಿ ಟು ಮಿನಿಮೈಸ್ ದ ಲಾಸ್ ಬೈ ನಾಟ್ ಟೇಕಿಂಗ್ ಅನದರ್ ಶಾಪ್ ಇನ್ ದಿ ನೈಬರ್ಹುಡ್. ಅದೇ ಏರಿಯಾದಲ್ಲಿ ಇನ್ನೊಂದು ಶಾಪನ್ನು ತಗೊಂಡು ಅವ್ರು ಬಿಸ್ನೆಸ್ ಮಾಡ್ಬೋದಾಗಿತ್ತು. ಬಟ್ ಆದರೆ ಅವ್ರು ಇನ್ನೊಂದು ಶಾಪ್ ತಗೊಂಡಿಲ್ಲ, ಬಿಸ್ನೆಸ್ ಮಾಡಿಲ್ಲ. ಹಾಗಾಗ್ಬಿಟ್ಟು ಇದು ಇವ್ರದ್ದು ತಪ್ಪಾಗಿರುತ್ತೆ. ಹಾಗಾಗ್ಬಿಟ್ಟು ಕೋರ್ಟು ವಿಲ್ ನೆವರ್ ಆರ್ಡರ್ ಟು ಪೇ ದ ಅಮೌಂಟ್ ಆಫ್ ಡ್ಯಾಮೇಜಸ್. ನೆಕ್ಸ್ಟ್ ಲಿಕ್ವಿಡೇಟೆಡ್ ಡ್ಯಾಮೇಜಸ್. ಸೊ ವಾಟ್ ಈಸ್ ಕಾಲ್ಡ್ ದ ಲಿಕ್ವಿಡೇಟೆಡ್ ಡ್ಯಾಮೇಜಸ್? ನಾವಿಲ್ಲಿ ಟೈಪ್ಸ್ ಆಫ್ ಡ್ಯಾಮೇಜಸ್ ನಾವು ನೋಡ್ತಾ ಇದ್ದೀವಿ. ಅದರಲ್ಲಿ ನಮ್ಮ ನೆಕ್ಸ್ಟ್ ಡ್ಯಾಮೇಜ್ ಬಂದ್ಬಿಟ್ಟು ಲಿಕ್ವಿಡೇಟೆಡ್ ಡ್ಯಾಮೇಜಸ್ ಅಂತ. ಇಟ್ ಮೀನ್ಸ್ ದ ಸಮ್ ವಿಚ್ ಹ್ಯಾಸ್ ಬೀನ್ ಫಿಕ್ಸ್ಡ್ ಬೈ ದಿ parties as a genuine pre-estimate of the damage likely to be caused by the breach of contract. ಅಂದರೆ ಇಲ್ಲಿ ಇಬ್ಬರು ಎಸ್ಟಿಮೇಟ್ ಮಾಡಿರ್ತಾರೆ, ಏನಾದರೂ ಬ್ರೀಚ್ ಆಫ್ ಕಾಂಟ್ರಾಕ್ಟ್ ಆದರೆ ಅದನ್ನು ಅಂಥ ಟೈಮಲ್ಲಿ ಈ ಅಗ್ರಿಮೆಂಟಿಂದ ಎಷ್ಟು ಲಾಸ್ ಆಗ್ಬೋದು ಅಂತ ಎಸ್ಟಿಮೇಟ್ ಮಾಡಿರ್ತಾರೆ. ದಟ್ ಟೈಪ್ ಆಫ್ ಡ್ಯಾಮೇಜಸ್ ಆರ್ ಕಾಲ್ಡ್ ಆಸ್ ದಿ liquidated damages. The parties may try to avoid the delay and the expenses involved in litigation and hence decided that amount to be paid as damages also where such a sum is fixed by the parties. The court never tries to interfere with it provided it is reasonable. ಅಂದರೆ ಇದರಲ್ಲಿ ಏನಾಗುತ್ತಂದರೆ ಕೋರ್ಟ್ಗೆ ಹೋಗೋದು, ಟೈಮ್ ವೇಸ್ಟ್ ಮಾಡೋದು, ಖರ್ಚು ಮಾಡೋದು, ಇದೆಲ್ಲದಕ್ಕಿಂತ ಫಸ್ಟ್ಗೆ ಅವ್ರು ಫಿಕ್ಸ್ ಮಾಡಿದ್ದಾರೆ. ಅಂದರೆ ಒಂದು ಪಾರ್ಟಿ ಕಡೆಯಿಂದ ಏನಾದರೂ ಬ್ರೀಚ್ ಆಗಿದೆ ಅಂದರೆ ಇನ್ನೊಂದು ಪಾರ್ಟಿಗೆ ಈ ಬ್ರೀಚ್ ಕಡೆಯಿಂದ ದ ಅಮೌಂಟ್ ಹ್ಯಾಸ್ ಟು ಬಿ ಪೇಡ್. ಯಾರು ಬ್ರೀಚ್ ಮಾಡಿರ್ತಾರೋ ಅವ್ರ ಕಡೆಯಿಂದ ಅಷ್ಟು ಅಮೌಂಟ್. ಯಾಕಂದರೆ ಅಮೌಂಟ್ ಎಷ್ಟು, ಈಗ ನಾನು ಪರ್ಫಾರ್ಮ್ ಮಾಡದೇ ಇದ್ದರೂ ಇಷ್ಟು ಅಮೌಂಟ್ ಕೊಡ್ತೀನಿ, ನೀವು ಪರ್ಫಾರ್ಮ್ ಮಾಡದೇ ಇದ್ರೂ ಕೂಡ ನನಗೆ ಇಷ್ಟು ಅಮೌಂಟ್ ಕೊಡಬೇಕು ಅಂತ ಫಸ್ಟ್ಗೆ ಫಿಕ್ಸ್ ಮಾಡಿರ್ತಾರೆ. ಆವಾಗ ಯಾರ ಕಡೆಯಿಂದ ಬ್ರೀಚ್ ಆಫ್ ಕಾಂಟ್ರಾಕ್ಟ್ ಆಗಿರುತ್ತೋ ಅವರು ಅಷ್ಟು ಅಮೌಂಟನ್ನು ಪೇ ಮಾಡಿದ್ದಾಗ ಕೋರ್ಟ್ಗೆ ಹೋಗಿ ಕೋರ್ಟ್ಗೆ ಕೇಸ್ ಹಾಕೋಂಥದ್ದು ಮತ್ತು ಕೋರ್ಟ್ ಈ ಕೇಸಲ್ಲಿ ಇಂಟರ್ಫಿಯರ್ ಆಗೋಂಥ ಅವಶ್ಯಕತೆ ಬರಲ್ಲ. ದೇರ್ ಇಸ್ ನೋ ವೇಸ್ಟೇಜ್ ಆಫ್ ಟೈಮ್.
So a contract with B to pay B rupees 1000 if he failed to pay B rupees 500 on a given day. A fails to pay B rupees 500 on that day. B is entitled to recover from A such compensation not exceeding rupees 1000 as the court considers reasonable. 1000 is already fixed by both the parties as a damages in this case. Therefore, he can claim only the 500 is the 1000 rupees is the reasonable amount. Therefore, it is a the wind that is of the liquidated damages. It is fixed by both the parties. So far, the second one is remedy. The first one is the one that is called as the remedy. First remedy for the breach of contract, and here ಇಲ್ಲಿವರೆಗೂ ನಾವು ಫಸ್ಟ್ ರೆಮಿಡಿ ಫಾರ್ ದ ಬ್ರೀಚ್ ಆಫ್ ಕಾಂಟ್ರಾಕ್ಟ್ ದಟ್ ಈಸ್ ಕಾಲ್ಡ್ ಆಸ್ ದಿ ವಾಟ್ ಯು ಕಾಲ್ ಇಟ್ ಆಸ್ ದಿ ಸೂ ಫಾರ್ ರೆಸಿಷನ್ ಆಫ್ ಕಾಂಟ್ರಾಕ್ಟ್, ಇದನ್ನು ನಾವು ಅರ್ಥ ಮಾಡ್ಕೊಂಡಿದ್ವಿ. ಈಗ ಸೆಕೆಂಡ್ ರೆಮಿಡಿ ಫಾರ್ ದ ಬ್ರೀಚ್ ಆಫ್ ಕಾಂಟ್ರಾಕ್ಟ್ ಈಸ್ ಕಾಲ್ಡ್ ಆಸ್ ದಿ ಸೂ ಫಾರ್ ಇಂಜೆಕ್ಷನ್. ಇದನ್ನು ನಾವು ಈಗ ಅರ್ಥ ಮಾಡ್ಕೊಳ್ಳೋಣ. ದಟ್ ಈಸ್ ಕಾಲ್ಡ್ ಆಸ್ ಸೂ ಫಾರ್ ಇಂಜೆಕ್ಷನ್. ಯು ಕ್ಯಾನ್ ಫೈಲ್ ದ ಸೂಟ್ ಫಾರ್ ಇಂಜೆಕ್ಷನ್. ಇಂಜೆಕ್ಷನ್ ಅಂದರೆ ಏನು? ಇಂಜಂಕ್ಷನ್ ಈಸ್ preventive. Injunction is preventive relief. It is usually granted to enforce negative stipulations in cases where damages are not adequate relief. It is appropriate in case of anticipatory breach of contract. ಇದು suit for injunction. Suit for injunction ಯಾವಾಗ ಅಪ್ಲೈ ಆಗುತ್ತೆ ಅಂದರೆ ಇನ್ ದ ಕೇಸ್ ಆಫ್ ಆಂಟಿಸಿಪೇಟರಿ ಬ್ರೀಚ್ ಆಫ್ ಕಾಂಟ್ರಾಕ್ಟ್ ಮಾತ್ರ ಇದು ಅಪ್ಲೈ ಆಗುತ್ತೆ. ಸೊ ಹಿಯರ್ ವಾಟ್ ಈಸ್ ಕಾಲ್ಡ್ ಇಂಜಂಕ್ಷನ್? Injunction is a preventive relief. It is usually granted to enforce negative stipulations in cases where damages are not adequate relief. ಇದು ಡ್ಯಾಮೇಜಸ್ನ ಅನೌನ್ಸ್ ಮಾಡಿದ್ರು ಕೂಡ ಬೈ ದ ಕೋರ್ಟಿಂದ ಅದಕ್ಕೆ ರಿಲೀಫ್ ಸಿಗಲ್ಲ ಅಂತ ಟೈಮಲ್ಲಿ ದೆನ್ ದೇ ವಿಲ್ ಸೂ ಫಾರ್ ಇಂಜೆಕ್ಷನ್. ದೇ ವಿಲ್ ಗಿವ್ ದ ಆರ್ಡರ್ ಫಾರ್ ಇಂಜಂಕ್ಷನ್ ಆರ್ಡರ್ನ ಇಶ್ಯೂ ಮಾಡ್ತಾರೆ. ಹಿಯರ್ ಎನ್ ಎ ಫಿಲ್ಮ್ ಆಕ್ಟ್ರೆಸ್ ಅಗ್ರಿ ಟು ಆಕ್ಟ್ ಎಕ್ಸ್ಕ್ಲೂಸಿವ್ಲಿ ಫಾರ್ ವಾರ್ನರ್ ಬ್ರಾನ್ಸ್ for 1 year. During the year, she contracted to act for X also. It was held that she could be restrained by an injunction from acting for X. ಇಲ್ಲಿ ಅಗ್ರಿಮೆಂಟ್ ಆಗಿರುತ್ತೆ ಬಿಟ್ವೀನ್ ಎನ್ ಫಿಲ್ಮ್ ಆಕ್ಟ್ರೆಸ್ಸು ಮತ್ತು ಬಿಟ್ವೀನ್ ಬ್ರಾಸ್ ದಟ್ ಈಸ್ ವಾರ್ನರ್ ಬ್ರಾಸ್. ಸೊ ದೇರ್ ಫಾರ್ ಅವರು ಪ್ರೊಡಕ್ಷನಲ್ಲಿನೇ ಅವರು ಆ್ಯಕ್ಟ್ ಮಾಡಬೇಕು. ಬಟ್ ಆದರೆ ಅವ್ರು ಏನು ಮಾಡ್ತಾರೆ, ಇನ್ನೊಂದು ಅಗ್ರಿಮೆಂಟ್ ಮಾಡ್ಕೊಂಡಿರ್ತಾರೆ ಫ್ರಮ್ ಎಕ್ಸ್ ಜೊತೆಯಲ್ಲಿ. Therefore, here there is a breach of contract by the N at that time. Then Warner Bros. He can approach the court and claim the damages. And he is claimed the damages from the X. So that is called not claimed here the injunction order. But avaga this is happened in the case of Warner Bros. Versus Nelson in the 1937. So therefore, avaga court ಹೋಗಿದ್ದಾಗ ದಟ್ ಈಸ್ ವಾರ್ನರ್ ಬ್ರಾನ್ಸ್ ಕೋರ್ಟ್ಗೆ ಹೋಗ್ತಾರೆ. ಯಾರ ಬಗ್ಗೆ? ಸಮ ದಟ್ ಈಸ್ ಎನ್ ಬಗ್ಗೆ. ನೀವು ನಮ್ಮ ಹತ್ರ ಅಗ್ರಿಮೆಂಟ್ ಮಾಡ್ಕೊಂಡಿದ್ರ, ಬಟ್ ಆದರೆ ನೀವು ಎಕ್ಸ್ ಅವರು ಫಿಲ್ಮ್ಸಲ್ಲಿ ಕೂಡ ಆ್ಯಕ್ಟ್ ಮಾಡ್ತಾ ಇದ್ದೀರ ಅಂತಂದಾಗ ದೆನ್ ಇಟ್ ವಿಲ್ ಬಿ ದ ಇಂಜಂಕ್ಷನ್ ಆರ್ಡರ್ ವಿಲ್ ಬಿ ಡಿಸ್ಪೋಸ್ಡ್ ಬೈ ದಿ court. That for therefore it was held that she could be restrained by an injunction from acting for X. Avaga then she has to be act only in a Warner Bros. Films, not in the X. So therefore next third one is the third remedy for the breach of contract is sue upon quantum merit as much as possible. Quantum merit andre as much as possible. So therefore here right to quantum merit means a right to claim the compensation for the work already done. Let us see one example. C is a owner of a magazine engaged P to write a book to be published by installments in his magazines. After few installments were published, the publication of the magazine was stopped. It was held that P could claim payment for the part already published, and this is happened. This is also one of the case law in the Planchi versus Calvert. So therefore C, a owner of a magazine, and C is the owner of the magazine, and there is an agreement between the C and P to write some book to be published by installments. ನೀವು ಬುಕ್ಕನ್ನು ಬರೀಬೇಕು, ನಾನು ಅದನ್ನು ಪಬ್ಲಿಷ್ ಮಾಡ್ತೀನಿ, ಬಟ್ ಅದನ್ನು ಇನ್ಸ್ಟಾಲ್ಮೆಂಟ್ಸ್ ಪ್ರಕಾರ ಅಂತ. ಬಟ್ ಆಫ್ಟರ್ ಫ್ಯೂ ಇನ್ಸ್ಟಾಲ್ಮೆಂಟ್ಸ್ ಫಾರ್ ಪಬ್ಲಿಷ್ಡ್, ಅದು ಕೆಲವು ಪಬ್ಲಿಷ್ ಆದಮೇಲೆ, ಕೆಲವು ಇನ್ಸ್ಟಾಲ್ಮೆಂಟ್ಸ್ ಪಬ್ಲಿಷ್ ಆದಮೇಲೆ ದೆನ್ ದ ಪಬ್ಲಿಕೇಶನ್ ಆಫ್ ದ ಮ್ಯಾಗಝಿನ್ ವಾಸ್
ಸ್ಟಾಪ್ಡ್, ಅದು ಪಬ್ಲಿಕೇಶನ್ ಸ್ಟಾಪ್ ಆಗುತ್ತೆ ಅಂತ ಟೈಮಲ್ಲಿ then it was held that P could claim payment for the part already published. ಈಗ ಕೊನೆ ತನಕ ಅವ್ರು ವೆಯ್ಟ್ ಮಾಡೋದು ಅವಶ್ಯಕತೆ ಇಲ್ಲ, ಯಾಕಂದರೆ ಪಬ್ಲಿಕೇಶನ್ಸೇ ಕ್ಲೋಸ್ ಆಗಿಬಿಟ್ಟಿದೆ, ಸ್ಟಾಪ್ ಆಗಿಬಿಟ್ಟಿದೆ. ಅದಕ್ಕಾಗಿ ನಾನು ಇದಕ್ಕಿಂತ ಮುಂಚೆ ನಾನು ಎಷ್ಟು ಮ್ಯಾಗಝೈನ್ಸ್ ನಾನು ಇನ್ಸ್ಟಾಲ್ಮೆಂಟ್ಸ್ ಪ್ರಕಾರ ನಾನು ದಟ್ ಈಸ್ ಬರೆದು ಕೊಟ್ಟಿದ್ದೀನೋ ಅಷ್ಟಕ್ಕೂ ಎಷ್ಟಾಗುತ್ತೋ ಅಮೌಂಟ್ ನೀವು ಪೇ ಮಾಡಿ ನನಗೆ ಅಂತ ಅವರು ಕೇಸ್ ಹಾಕ್ತಾರೆ. ದಟ್ ಈಸ್ ಕಾಲ್ಡ್ ಆಸ್ ಅ ಸೂಟ್ ಫಾರ್ quantum merit, but the court will announce the order that for the payment of the claim, P could claim payment for the part delivery published. ಅಂದರೆ ಫುಲ್ ಆಗಬೇಕಂತ ಏನು ಅವಶ್ಯಕತೆ ಇಲ್ಲ, ಮ್ಯಾಗಝಿನ್ ಪೂರ್ತಿ ಹಾಕ್ಬೇಕನ್ನೋದೇನಿಲ್ಲ. ಮ್ಯಾಗಝಿನ್ ಪೂರ್ತಿ ಹಾಕ್ತಾ ಇತ್ತು, ಆದರೆ ಪಬ್ಲಿಕೇಶನ್ ಸ್ಟಾಪ್ ಆಗಿದೆ. ಅದಕ್ಕೆ ನಾನು ಎಷ್ಟು ಮ್ಯಾಗಝೈನ್ಸ್ ಬರೆದಿದ್ದೀನೋ, ನಾನು ಎಷ್ಟು ಇನ್ಸ್ಟಾಲ್ಮೆಂಟ್ಸ್ ಬರೆದಿದ್ದೀನೋ ಅಷ್ಟಕ್ಕೂ ಕೊಡಿ ಅಂತ ಅವರು ಕೇಸ್ ಹಾಕಿದ್ದಾಗ ಅಷ್ಟಕ್ಕೂ ಅವರು ಅಮೌಂಟ್ ಕೊಡಲೇಬೇಕಾಗುತ್ತೆ. ದಿಸ್ ಈಸ್ ಕಾಲ್ಡ್ as much as possible sue for quantum merit. Next, sue for specific performance. It is last remedy available to the aggrieved party when damages is not an adequate remedy. The court may at its discretion grant the specific performance of the contract, compel the party in breach to do the ಇದರಲ್ಲಿ ಕೆಲವು ಸ್ಪೆಸಿಫಿಕ್ ಪರ್ಫಾರ್ಮೆನ್ಸ್ ಅಪ್ಲೈ ಆಗುತ್ತೆ. ಇಟ್ ಈಸ್ ಆಲ್ಸೋ ಒನ್ ಆಫ್ ದ ರೆಮಿಡಿ ಫಾರ್ ದ ಬ್ರೀಚ್ ಆಫ್ ದ ಕಾಂಟ್ರಾಕ್ಟ್. ವಾಟ್ ಈಸ್ ಕಾಲ್ಡ್ ದ ಸ್ಪೆಸಿಫಿಕ್ ಪರ್ಫಾರ್ಮೆನ್ಸ್? The court will grant the specific performance only in the following cases: where monetary compensation is not adequate relief. Then monetary compensation, ನೀವು ಡ್ಯಾಮೇಜಸ್ ಪೇ ಮಾಡಿದ್ರು ಕೂಡ ಇಟ್ ಈಸ್ ನಾಟ್ ಸಫಿಷಿಯೆಂಟ್, ಇಟ್ ಈಸ್ ನಾಟ್ ಅನ್ ಅಡಿಕ್ವೇಟ್ ರಿಲೀಫ್ ಅಂತ ಟೈಮಲ್ಲಿ ವೇರ್ ಇಟ್ ಈಸ್ ಡಿಫಿಕಲ್ಟ್ ಅಸರ್ಟೈನ್ ದ ಆ್ಯಕ್ಚುಯಲ್ ಡ್ಯಾಮೇಜ್. ಮತ್ತು ಕೆಲವು ಸಂದರ್ಭಗಳಲ್ಲಿ ಆ್ಯಕ್ಚುಯಲ್ ಡ್ಯಾಮೇಜ್ ಎಷ್ಟು ಅನ್ನೋದನ್ನು ನಾವು ಅಸರ್ಟೈನ್ ಮಾಡೋಕ್ಕಾಗಲ್ಲ, ಫಿಕ್ಸ್ ಮಾಡೋಕ್ಕಾಗಲ್ಲ. ಅಂಥ ಒಂದು ಸಂದರ್ಭಗಳಲ್ಲಿ ವೇರ್ ಮಾನಿಟರಿ ಕಾಂಪೆನ್ಸೇಷನ್ ಕೆನಾಟ್ ಬಿ ಗಾಟ್ ಫಾರ್ ದಿ ನಾನ್ ಪರ್ಫಾರ್ಮೆನ್ಸ್ ಆಫ್ ದಿ ಕಾಂಟ್ರಾಕ್ಟ್, ಅಂದರೆ ಅವ್ರು ಮಾಡದೇ ಇರೋದ್ರಿಂದ ನಾವು ದುಡ್ಡು ಕೊಟ್ಟರೆ ಸರಿ ಹೋಗಲ್ಲ ಅಂತ ಟೈಮಲ್ಲಿ ಈ ಮೂರು ಸಿಚುವೇಶನ್ಸಲ್ಲಿ ಸ್ಪೆಸಿಫಿಕ್ ಪರ್ಫಾರ್ಮೆನ್ಸ್ ಅಂದರೆ ಆವಾಗ ಪರ್ಫಾರ್ಮೆನ್ಸ್ ಮಾಡಲೇಬೇಕಾಗುತ್ತೆ ಕಂಪಲ್ಸರಿ. ಯಾರ ಕಡೆಯಿಂದ ಬ್ರೀಚ್ ಆಫ್ ಕಾಂಟ್ರಾಕ್ಟ್ ಆಗಿದೆಯೋ ಅವ್ರಿಗೆ ಕೋರ್ಟ್ ಆರ್ಡರ್ ಮಾಡುತ್ತೆ, ಕಂಪಲ್ಸರಿ ದೇ ಹ್ಯಾವ್ ಟು ಡೂ ದೇರ್ ಅಬ್ಲಿಗೇಷನ್, ದೇ ಹ್ಯಾವ್ ಟು ಫುಲ್ಫಿಲ್ ದೇರ್ ಅಬ್ಲಿಗೇಷನ್ಸ್. ಯಾಕೆ ಮಾಡಬೇಕು ಅಂದರೆ ಅದರ ಸ್ಪೆಸಿಫಿಕ್ ಪರ್ಫಾರ್ಮೆನ್ಸ್. ನೀವು ಬ್ರೀಚ್ ಮಾಡೋಕ್ಕೆ ಬರಲ್ಲ ಕಾಂಟ್ರಾಕ್ಟನ್ನು, ನೀವು ಕಂಪಲ್ಸರಿ ನಿಮ್ಮ ಅಬ್ಲಿಗೇಷನ್ಸ್ ಏನಿದೆ ಅದನ್ನು ಫುಲ್ಫಿಲ್ ಮಾಡಲೇಬೇಕಾಗುತ್ತೆ. ಯಾಕಂತಂದರೆ ಆಪೋಸಿಟ್ ಪಾರ್ಟಿ ಕೋರ್ಟ್ಗೆ ಹೋದರೂ ಕೂಡ ನಾವು ಅದನ್ನು ಮಾನಿಟರಿ ಕಾಂಪೆನ್ಸೇಷನ್ ನಾವು ಪೇ ಮಾಡಿದ್ರೂ ಕೂಡ ನೀವು ಮಾನಿಟರಿ ಕಾಂಪೆನ್ಸೇಷನು ಇಟ್ ಈಸ್ ನಾಟ್ ಅನ್ ಆಡಿಕ್ವೇಟ್ ರಿಲೀಫ್. ಮತ್ತು ಆ ಮಾನಿಟರಿ ಕಾಂಪೆನ್ಸೇಷನ್ ನಾವು ಡ್ಯಾಮೇಜಸ್ನ ಎಷ್ಟು ಅಂತ ನಾವು ಫಿಕ್ಸ್ ಮಾಡೋಕ್ಕಾಗಲ್ಲ. ಮತ್ತು ಇಟ್ ಕೆನಾಟ್ ಬಿ ದ ಕಾಂಪೆನ್ಸೇಷನ್ ಬಿ ಗಾಟ್ ಫಾರ್ the non-performance of the contract. So therefore these are the four that is remedies for the breach of the contract: sue for rescission and sue for specific performance, and as well as the sue for quantum merit, sue for injunction. So these are the four remedies available for the breach of a contract. Thank you.